Hours after the Karnataka High Court's verdict on the hijab, students of Surapura Taluk Kembavi Government PU College boycotted their class. Students were asked to follow the orders of the Karnataka High Court. They refused to follow it, and 35 students walked out of their preparatory examination. These students said they will discuss with their parents and take the decision if they have to attend the classes without wearing the hijab. ಬುರ್ಕಾ ಹಿಜಾಬ್ ನಾವು ಈ ಕೋರ್ಟ್ ಆದೇಶದ ಮೇರೆಗೆ ಹೆಂಗದ ಹಂಗೆ ಪಾಲಿಸ್ರಿ ಅಂತ ನಾವು ಹಾಗಾಗಿ ಇಲ್ಲ ನಾವು ಎಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ರು ಇಲ್ಲ ನಾವು ಹಾಕ್ಕೊಂಡೇ ಬರ್ತೀವಿ ಅನ್ನೋ ಉದ್ದೇಶಕ್ಕೆ ಅವರು ಬಿಟ್ಟು ಹೋಗಿದ್ದಾರೆ. ಅಂದರೆ ಬೆಳಗ್ಗೆ 10:30 ಕೋರ್ಟ್ ಕೂಡ ತೀರ್ಪು ನೀಡಿದೆ. ಹಾಂ, ಅದು ಕೋರ್ಟ್ ಕೊಡೋ ತೀರ್ಪಿನಕ್ಕಿಂತ ಮುಂಚೆನೇ ಅವ್ರು ಬಂದಿದ್ರು, ಎಕ್ಸಾಮಿಗೆ ಬರೋದೆಲ್ಲ ಬಂದರು. ಬಂದಾಗ ಅವರು ತೆಗೆದು ಕೂತ್ಕೋಬೇಕು ಅಂದಾಗ ಅವ್ರು ತೆಗಿಯಲ್ಲ ಅಂತಂದರು. ಅದು ಕೋರ್ಟ್ ಆದೇಶ ಬರ್ತದೆ, ಬರೋವರೆಗೂ ವೆಯ್ಟ್ ಮಾಡ್ತೀವಿ ಅಂದರು. ಬಂದ್ರೂ ಅವರು ಇಲ್ಲ ನಾವು ಹೋಗ್ತೀವಿ, ಹಿಜಾಬ್ ಹಾಕ್ಕೊಂಡೇ ಕೊಡ್ತೀವಿ, ಬುರ್ಕ ಹಾಕ್ಕೊಂಡೇ ಕೊಡ್ತೀವಿ ಅಂತ ಅಂದ್ಕೊಂಡು ಹೋದರು. ಎಷ್ಟು ವಿದ್ಯಾರ್ಥಿಗಳು ಹೋಗಿದ್ರು? 11 ಜನ. ಇನ್ನೊಂದು ಮುಂಚೆನೂ ಒಂದು 4 ಜನ ಹೋಗಿದ್ರು. ಒಟ್ಟು 35 ಜನ ಏನೋ ಇದ್ದಂಗಿದ್ರೆ. ಕೆಲವು ಜನ ಕೂತಿದ್ದಾರೆ, ಹಿಜಾಬು ಬುರ್ಕ ತೆಗೆದು ಕೂತಿದ್ದಾರೆ, ಯೂನಿಫಾರ್ಮ್ ಹಾಕ್ಕೊಂಡೇ ಕೂತಿದ್ದಾರೆ. ಕೆಲವು ಜನ ತೆಗಿದೇನೆ ನಾವು ಇಲ್ಲ ಹೋಗ್ತೀವಿ ಅಂತ ಹೋಗಿದ್ದಾರೆ. ಇದ್ರ ಡಿಪಾರ್ಟ್ಮೆಂಟ್ ಅವ್ರು ಹೋಗ್ಯಾರ ಓನ್ಲಿ ಸೈನ್ಸ್ ಅವ್ರು ಅಷ್ಟೇ ಹೋಗ್ಯಾರ? ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ, ಆರ್ಟ್ಸ್ ಕಾಮರ್ಸ್ ಸೈನ್ಸ್ 3 ಫ್ಯಾಕಲ್ಟಿ ಹೋಗ್ಯಾರ. ಅಂದ್ರೆ ಅವ್ರು ಇರೋದು 3 ಫ್ಯಾಕಲ್ಟಿ ಅವ್ರು ಕೂಡ ಇರ್ತಾರೆ. ಅಂದ್ರೆ ನೀವೇನು ರಿಕ್ವೆಸ್ಟ್ ಮಾಡಿಲ್ಲ ಅವರಿಗೆ? ಮಾಡಿದ್ವಿ, ಹೇಳಿದ್ವಿ ನಾವು PSI ಅವರು ಎಲ್ಲರೂ ಹೇಳಿದ್ರು ನಾವು